ಕಾರ. ಒಂದು ಊರು. ಆ ಊರಿನ ಹೆಸರು ಮಳ್ಳಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ, ನನ್ನಿಂದ ಆಗದು ಎಂದಿತು. ಕೋಳಿ ಪರಿವಾರದ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿದ್ದಿತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತ್ತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ, ನನ್ನಿಂದ ಆಗದು ಎಂದಿತು. ಕೋಳಿಯ ಪರಿವಾರ ಸಹಾಯವನ್ನು ಕೇಳಿತು. ಅದು ನನ್ನಿಂದ ಆಗದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ಯಿತು, ಕಾಳುಗಳನ್ನು ಸಂಗ್ರಹಿಸಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾದವು. ಅವು ಕೋಳಿಯ ಬಳಿ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಕೋಳಿ, ನೀನು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿನಗೇಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ಬಗ್ಗಿಸಿತು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತು. ಥ್ಯಾಂಕ್ ಯು.